ವೆಲ್ಕಮ್ ಟು ರಾಜಮಾತಂಗಿ ಮ್ಯೂಸಿಕ್ ಅಕಾಡೆಮಿ. ಇವರೇ ನಮ್ಮ ಡ್ಯಾಡಿ, ಅವ್ರನ್ನ ಕೇಳೋಣ. ಇದು ಆಕ್ಚುಲಿ ಚೆನ್ನಾಗಿ ಮೇಡಮ್ ದೇವಿಯನ್ನು ಆಹ್ವಾನ ಮಾಡ್ಕೊಂಡು ಸ್ವಾಮಿ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಜಮಾತಂಗಿ ಮ್ಯೂಸಿಕ್ ಅಕಾಡೆಮಿ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ನಾವು ನಮ್ಮ ಸಂಗೀತ ತಂಡ ಏನಿದೆ, ನಮ್ಮ ಮ್ಯೂಸಿಕ್ ತಂಡ, ಅವರೆಲ್ಲ ಸೇರಿ ಇವತ್ತು ಬ್ಯಾಂಗ್ಳೂರ್ ಟು ಟಿಪ್ಟೂರ್ಗೆ ಹೋಗ್ತಾ ಇದ್ದೀವಿ. ಕಾರಣ ಅಲ್ಲಿ ಕೋಟ್ನಾಕ್ನಲ್ಲಿ ಅನ್ನೋ ಪ್ಲೇಸಲ್ಲಿ ಬನಶಂಕರಿ ದೇವಸ್ಥಾನ ಇದೆ. ಅಲ್ಲಿ 16 ವರ್ಷಕ್ಕೊಮ್ಮೆ ಬ್ರಹ್ಮ ಮಹೋತ್ಸವ ಇರೋದ್ರಿಂದ ಅಲ್ಲಿರೋರು ನಮಗೆ ಸಂಗೀತ ಕಾರ್ಯಕ್ರಮ ನಡೆಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ನಾವು ಮ್ಯೂಸಿಕ್ ತಂಡ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಬ್ರಹ್ಮ ಮಹೋತ್ಸವ ಹಾಗೂ ಸಂಗೀತ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಬ್ಲಾಗಲ್ಲಿ ತಿಳಿಸ್ತೀವಿ. ಬನ್ನಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾನು ನಮಗೆ ತಿಳಿಸ್ಕೊಡ್ತೀನಿ. ಇವ್ರು ನಮ್ಮನ್ನ, ಹಾಯ್. ಇವ್ರನ್ನ ಆ್ಯಕ್ಚುಲಿ ನೋಡಿರ್ತೀರಾ ನೀವೆಲ್ಲ ರೀಲ್ಸಲ್ಲಿ, ಪುರೋಹಿತರ ಕೆಲಸ ಮಾಡ್ತಾರೆ ಅಂತ. ಇವ್ರ ಹೆಸರು ರೋಹಿತ್ ಶಾಸ್ತ್ರಿ ಅಂತ. ಇವರು ನಮ್ಮ ಜೊತೆ ತಬಲಾ ಆರ್ಟಿಸ್ಟ್ ಆಗಿ ಬರ್ತಿದ್ದಾರೆ. ಯಾವ ಥರ ಎಕ್ಸೈಟ್ಮೆಂಟ್ ಆಗಿದ್ದೀರಾ ನೀವು ಅಲ್ಲಿ? ತುಂಬ ಖುಷಿ ಆಗ್ತಾ ಇದೆ. ಇನ್ನೊಬ್ರು ಯಾರು ಅಂದರೆ ನಮ್ಮ ಅವರು ಪುರೋಹಿತರ ಕೆಲಸ ಮಾಡ್ತಾರೆ. ಆ್ಯಂಡ್ ಅವರು ಕೂಡ ಸಿಂಗರು. ನೀವು ನೋಡಿರ್ತೀರ ಯೂಟ್ಯೂಬಲ್ಲೆಲ್ಲ ಅವರು ಸಂಗೀತ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡೋದು. ಸೊ ಅವ್ರ ಜೊತೆ ಮಾತಾಡೋಣ. ಇವರೇ ನಮ್ಮ ಡ್ಯಾಡಿ, ಅವ್ರನ್ನ ಕೇಳೋಣ ಏನು ಅನ್ನಿಸ್ತೈತೆ ನಾವೆಲ್ಲ ಹೋಗ್ತಾ ಇರೋದು ಅಂತ. ಡ್ಯಾಡಿ ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಹಾಯ್. ಏನು ಅನ್ನಿಸ್ತೈತಿ ನಾವೆಲ್ಲ ಹೋಗ್ತಾ ಇರೋದು ನಿಮಗೆ? ಬನಶಂಕರಿ ದೇವಸ್ಥಾನ ಕೋಟ್ನಾಕ್ನಳ್ಳಿಲಿ ಇವತ್ತು ಬ್ರಹ್ಮ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಯಶಸ್ಸಾಗಲಿ ಅಂತೇಳಿ ನೀವೆಲ್ಲರ ಆಶೀರ್ವಾದದ ಮೇಲೆ ಇರಲಿ ಅಂತ ಹೇಳ್ತಾ, ಇವತ್ತು ಅಲ್ಲಿ ಜನರನ್ನ ನಾವು ಖುಷಿ ಪಡಿಸ್ಬೇಕು, ಅದೇ ತಾಯಿ ಸೇವೆಯನ್ನು ನಾವು ಚೆನ್ನಾಗಿ ಮಾಡಬೇಕು ಅಂಥೇಳಿ ನಾವು ಇವತ್ತು ಕಾರ್ಯಕ್ರಮ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ನೀವೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮಗಿರಲಿ, ಮತ್ತು ಆ ಜನಗಳು ಅಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ಸುಗೊಳಿಸಲಿ, ಪ್ರೋತ್ಸಾಹಿಸಲಿ ಅಂತ ಹೇಳಿ ಆ ತಾಯಿನ ನಾವು ಬೇಡ್ಕೊತಾ ಇದ್ದೀವಿ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? 100%. ಇದು ಆಕ್ಚುಲಿ ಚೆನ್ನಾಗಿ ಬಂದಿದ್ದಾರೆ. ಚೈತ್ರ ಫ್ರೆಂಡ್ಗಳು ತುಂಬ ಜನ ಅವರೇ. ಇವತ್ತೆಲ್ಲ ಬಂದಿದ್ದಾರೆ ನನ್ನ ಫ್ರೆಂಡ್ಸು. ಎಲ್ಲ ಕಾಣ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ನಾವು ಹೋಗಿದ್ದ ಟೈಮ್ಗೂ ಮತ್ತು ಅಲ್ಲಿ ತೇರು ಹಿಡಿಯೋ ಟೈಮ್ ಒಂದೇ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದ್ರು. ತೇರು ಹಿಡಿತಾ ಇದ್ದಾರೆ ನೋಡಿ. ನೀವೇ ನೋಡಿ ಎಷ್ಟು ಜನ ಇದ್ದಾರೆ. ನಾವು ಪ್ರೋಗ್ರಾಮ್ ಮಾಡೋದು ಅದೇ ಸ್ಟೇಜ್ ಹತ್ರನೇ ನೋಡಿ. ತುಂಬ ಜನ ಇದ್ದಾರೆ. ಮೇಡಮ್ಮ, ಸೊ ನಮ್ಮ ಮಮ್ಮಿ ಮಜ್ಜಿಗೆ ಎಲ್ಲ ಮಜ್ಜಿಗೆ ಪಾಕಗಳನ್ನ ಹಂಚ್ತಿದ್ದಾರೆ. ಅಮ್ಮ ಮತ್ತೆ ಹೋಗಿದ್ಯಾ ಇಸ್ಕೊಂಬರಕ್ಕೆ? ಮತ್ತೆ ಹೋಗಿದ್ದಾರೆ ಇಸ್ಕೊಂಬರಕ್ಕೆ. ಚೆನ್ನಾಗಿದೆ ಅಂತ. ಬಿಸಿಲು ಮಾತ್ರ ತುಂಬ 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 ಅಂದರೆ ತುಂಬ ಇದೆ ಬಿಸಿಲು ಮಾತ್ರ.
ಇವರು ನಮ್ಮ ಡ್ಯಾಡಿ ಅವ್ರ ಫ್ರೆಂಡ್ಸು. ಸೊ ನಮ್ಮ ಮಮ್ಮಿ ಮಾತಾಡಿಸ್ತಿದ್ದಾರೆ. ಇವರೆಲ್ಲ ಮಜ್ಜಿಗೆ ಪಾನಕಲ್ಲ ಅನಿಸ್ತಿದ್ದಾರೆ. ಅದನ್ನೆಲ್ಲ ಕುಡಿತಿದ್ದು ಹಂಗೆ ಕುಡ್ಕೊಂಡೆ ಕುಡ್ಕೊಂಡು ನಮ್ಮ ಮಮ್ಮಿ ಮತ್ತೆ ಈಸ್ಕೊತಿದ್ದಾರೆ. ಮಜ್ಜಿಗೆ ಐ ಗೆಸ್ ಫೈನಲಿ ನಾವು ರೂಮಿಗೆ ಬಂದ್ವಿ. ದೇವಸ್ಥಾನದ ಹತ್ರನೇ ರೂಮ್ ಇದೆ, ದೇವಸ್ಥಾನದ ಒಳಗೇನೆ ರೂಮ್ ಇದೆ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ವಾತಾವರಣ ಅಂತೂ ಸಿಕ್ಕಾಪಟ್ಟೆ ರಶ್ ಇದೆ ಆ್ಯಂಡ್ ಫುಲ್ಲು ಬಿಸಿಲಿದೆ. ನೋಡೋಣ, ರೆಸ್ಟ್ ಮಾಡೋಣ. ಇವಾಗ ನಮ್ಮ ತಂದೆಯವರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಡ್ಯಾಡಿ ಏನು ಹೇಳ್ತೀಯ? ನಮಸ್ತೆ. ಇವಾಗ ತಾನೇ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗ ಇನ್ನು ಊಟ ಮಾಡಿಲ್ಲ. ಊಟ ಆದ್ಮೇಲೆ 4:04 ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈಗ ಬ್ರಹ್ಮೋತ್ಸವ ನಡೀತಾ ಇದೆ. ಫುಲ್ ಕ್ರೌಡ್ ಇದೆ, ಫುಲ್ ರಶ್ ಇದ್ದಾರೆ. 4 ಗಂಟೆ ಮೇಲೆ ವಾತಾವರಣ ನೋಡ್ಬೇಕು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಅಲ್ಲಿವರೆಗೂ ನಾವು ರೆಸ್ಟ್ ಮಾಡ್ತೀವಿ. ದೇವಸ್ಥಾನದ ಒಳಗೆ ಏನು ಅಷ್ಟು ರಶ್ ಇಲ್ಲ, ಸೊ ಖಾಲಿನೇ ಇದೆ. ಅದಕ್ಕೆ ದರ್ಶನ ಮಾಡ್ಕೊಂಬಿಡೋಣ ಅಂತ ಎಲ್ಲ ಬರ್ತಾ ಇದ್ದೀವಿ. ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಕ್ಯೂನಲ್ಲಿ ಸಿಸ್ಟಮ್ ಚೆನ್ನಾಗಿತ್ತು, ಕೌಂಟರ್ಸ್ ಎಲ್ಲ ತುಂಬಾ ಇತ್ತು. ಸೊ ಹಂಗಾಗಿ ಜನ ಅಷ್ಟು ಇರಲಿಲ್ಲ. ಪ್ರಸಾದ ಹಂಚ್ತಿದ್ದಾರೆ. ಪ್ರಸಾದ ನೀವೇ ನೋಡ್ಬೋದು ಏನೇನು ಕೊಡ್ತಿದ್ದಾರೆ ಅಂತ. ನೋಡಿ, ಪ್ರಸಾದ ಹಂಚ್ತಿರೋದು ಅನ್ನ, ಸಾಂಬಾರ್, ಲಾಡು ಮತ್ತು ಒಂದು ಪಲ್ಯ ಏನೋ ಕೊಡ್ತಿದ್ದಾರೆ. ಬಟ್ ಊಟ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಅವರೇ ಜಾತ್ರೆ ಸ್ಟಾರ್ಟ್ ಆದಾಗಿಂದ ಅವರೇ ಪ್ರಸಾದ ಎಲ್ಲ ಫುಲ್ ಹಂಚ್ತಿದ್ದಾರೆ. ಅಲ್ಲೇ ಊಟ ಎಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆವರೆಗೂ ಊಟ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿತ್ತು ಊಟ ಅಂತೂ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಈ ಬ್ರಹ್ಮ ಮಹೋತ್ಸವದ ಬಗ್ಗೆ ಹೇಳಿದ್ನಲ್ಲ, ಅದರ ಮಾಹಿತಿ, ಅದರ ಹಿಂದಿನ ಕತೆ ಏನು ಅಂತ ಸ್ವಲ್ಪ ಇಲ್ಲಿನ ಮುಖ್ಯಸ್ಥರು ಹೇಳ್ತಾರೆ. ಅದನ್ನ ಕೇಳೋಣ ಬನ್ನಿ. ನನ್ನ ಹೆಸರು ಶಿವಾನಂದ್ ಅಂತ ಹೇಳಿ, ಶ್ರೀ ಬನಶಂಕರಿ ಸೇವಾ ಸಂಘದ ಅಧ್ಯಕ್ಷರು ನಾನು. ಈ ಪುಣ್ಯಕ್ಷೇತ್ರದ ಇತಿಹಾಸ ಅಂತ ಹೇಳಿದ್ರೆ ಸುಮಾರು 900-1000 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಅದಕ್ಕಿಂತ ಮುಂಚೆದು ನಮಗೆ ಯಾವುದು ಮಾಹಿತಿ ಇಲ್ಲ. ಇದು ಹೊಯ್ಸಳ ಸಾಮ್ರಾಜ್ಯದ ದೊರೆ ವಿಷ್ಣುವರ್ಧನನ ಒಂದು ವಿಜಯದ ಪ್ರತೀಕ ಅಂತ ಹೇಳ್ತಾರೆ. ಚೋಳರ ಮೇಲೆ ಯುದ್ಧ ಮಾಡಿ ವಿಜಯ ಸಾಧಿಸಿದ ಪ್ರತೀಕವಾಗಿ ಈ ಒಂದು ಸಿಂಬಲ್ ಕೂಡ ಇದೆ ನಮ್ಮ ದೇವಸ್ಥಾನದಲ್ಲಿ. ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಒಂದೊಂದು ಮಾತನ್ನ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ನಮ್ಮ ಶಿಲಾಶಾಸನಗಳಲ್ಲೂ ಕೂಡ ಇದೆ. ಆದ್ದರಿಂದ ಇದು ಹೊಯ್ಸಳ ಚಿಹ್ನೆ ಕೂಡ ನಮ್ಮ ದೇವಸ್ಥಾನದ ಒಂದು ಎಡಭಾಗದಲ್ಲಿದೆ. ಅದನ್ನು ಹಾಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಈ ತಾಯಿ ಬಾದಾಮಿಯಿಂದ ಬಂದು ನೆಲೆಸಿದ್ದಾಳೆ ಅನ್ನುವಂಥದ್ದು ಕೂಡ ನಮ್ಮ ಹಿರಿಯರು ಹೇಳ್ಕೊಂಬಂದಿದ್ದ ಒಂದಿದು. ಏಕೆ ಅಂತ ಹೇಳಿದ್ರೆ ಬಾದಾಮಿಯ ಬಹುಮನಿ ಸುಲ್ತಾನರ ದಬ್ಬಾಳಿಕೆಗೆ ಬೇಸತ್ತು ಇಲ್ಲಿಂದ ಹೋದಂಥ ರೇಷ್ಮೆ ಸೀರೆ ವ್ಯಾಪಾರಿಗಳ ಜೊತೆಯಲ್ಲಿ ಬಂದು ಇಲ್ಲಿ ಬಿದಿರು ಮೇಳೆ ಅಂತ ಇದೆ, ಊರಿ ತುಂಬ ಬಿದಿರು ಮೇಳೆ ಬೆಳೆದಿದ್ದಂಥ ಜಾಗದಲ್ಲಿ ಆಕೆ ಬಂದು ಅಲ್ಲಿ ನೆಲೆಸಿದ್ದಾಳೆ. ಕೋಟೆ ನಾಯಕನಿಗೆ ದರ್ಶನ ಕೊಟ್ಟು ನನಗೊಂದು ದೇವಸ್ಥಾನ ಆಗಬೇಕು ಇಲ್ಲಿ ಈ ಜಾಗದಲ್ಲಿ, ನನ್ನನ್ನು ನೀವು ಪೂಜಿಸ್ಬೇಕು ಅಂತ ಕೇಳ್ಕೊಂಡಾಗ ಆ ಕೋಟೆ ನಾಯಕ ಇಲ್ಲಿ ಈ ದೇವಸ್ಥಾನ ಕಟ್ಟಿಸಿದ್ದಂಥದ್ದು ಹಿರಿಯರು ಹೇಳ್ಕೊಂಬಂದಿರೋಂಥ ಒಂದು ಕತೆ. ಆದ್ದರಿಂದ ಆವತ್ತಿಂದ ಇವತ್ತಿನವರೆಗೂ ಕೂಡ ಪೂಜೆ ಕಾಲಕ್ಕೆ ಪೂಜೆ ಸಲ್ತಾ ಬಂದಿದ್ದಾವೆ. ಜೊತೆಗೆ ಈಗ ಒಂದು ಸುಮಾರು 60-70 ವರ್ಷಗಳಿಂದ ಈಚೆ ನಮ್ಮ ದೇವಸ್ಥಾನ ಹಂತಂತವಾಗಿ ಅಭಿವೃದ್ಧಿ ಕಾಣ್ತಾ ಇದೆ. ಈಗ ಒಂದು 40-50 ವರ್ಷಗಳಿಂದ
ಬನಶಂಕರಿ ಸೇವಾ ಸಂಘವನ್ನು ಹುಟ್ಟಾಕಿ ನಮ್ಮ ತಂದೆಯವ್ರ ಕಾಲದಿಂದ ಅವರ ಸಮಕಾಲೀನರೆಲ್ಲರೂ ಸೇರಿ ಈ ಒಂದು ಬನಶಂಕರಿ ಸೇವಾ ಸಂಘವನ್ನು ಶುರು ಮಾಡಿ ಆ ಮುಖಾಂತರವಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ವರ್ಷದಲ್ಲಿ ಪ್ರತಿ ಜನವರಿ ಹುಣ್ಣಿಮೆಯಂದು ಭೀಮನಮಾಸೆ ಬನದ ಹುಣ್ಣಿಮೆ ಕಾರ್ಯಕ್ರಮ ನಡೀತದೆ. ಅದು ಕಲ್ಕೋಟೆ ವಂಶಸ್ಥರು ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಹುಣ್ಣಿಮೆಯಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ. ಸುಮಾರು 1,000 ಜನರಿಗೆ ಅನ್ನದಾಸೋಹ ವ್ಯವಸ್ಥೆ ಇರ್ತದೆ. ನಾವು ಕೂಡ ನಮ್ಮ ತಂದೆಯವ್ರ ನಂತರ ನಾವು ಅಧ್ಯಕ್ಷ ಸ್ಥಾನ ತಗೊಂಡು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ನಮ್ಮ ಗುಡಿಗೌಡರುಗಳ ಪರಿಶ್ರಮ ತುಂಬ ಇದೆ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಆಗೋದಕ್ಕೆ. ಸುಮಾರು ಒಂದು 15-25 ವರ್ಷದ ಹಿಂದೆ ನಮ್ಮ ಸಂಕಣ್ಣವರು ಗುಡಿಗೌಡರು ಅವರು ವಹಿಸ್ಕೊಂಡ ಮೇಲೆ ಪ್ರತಿಯೊಂದು ಒಕ್ಕಲುಗಳನ್ನು ಈ ದೇವಸ್ಥಾನಕ್ಕೆ ಹಿಡಿದು ಅವ್ರು ಎಲ್ಲೆಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ ಅನ್ನೋವಂಥದ್ದನ್ನು ಅವ್ರನ್ನ ಕಂಡುಹಿಡಿದು ಅವ್ರನ್ನ ಪರಿಚಯ ಮಾಡಿಕೊಟ್ಟು ಈ ಸುಕ್ಷೇತ್ರಕ್ಕೆ ಅವರಿಂದ ದೇಣಿಗೆಗಳನ್ನು ಸಂಗ್ರಹಿಸಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನೇ ನಾವು ಅವ್ರ ನಂತರ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಜಾತ್ರಾ ವಿಚಾರಕ್ಕೆ ಬಂದರೆ ಪ್ರತಿ 12 ವರ್ಷಕ್ಕೊಮ್ಮೆ ಜಾತ್ರೆ ಆಗುವಂಥದ್ದು ಇದೆ. 1941, 49, 1968, 78, 93, 2010, ಈಗ 2026ರಲ್ಲಿ ಜಾತ್ರೆ ನಡೀತಾ ಇದೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ನಾವುಗಳು ಶ್ರಮಪಟ್ಟು ಭಕ್ತಾದಿಗಳ ಸಹಾಯದಿಂದ, ಒಕ್ಕಲುಗಳ ಸಹಾಯದಿಂದ ನಾವು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು 2026ರ ಏಪ್ರಿಲ್ ತಿಂಗಳಿನಲ್ಲಿ ನಾವು ವೈಶಾಖ ಮಾಸದಲ್ಲಿ ಜಾತ್ರೆ ನಡೆಸ್ತಾ ಇದ್ದೀವಿ. ಅದ್ಧೂರಿಯಾಗಿ ನಡೀತಾ ಇದೆ. ಇವತ್ತು 3ನೇ ದಿವಸ, 4ನೇ ದಿವಸ ರಥೋತ್ಸವ, ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ. ಮೊದಲನೇ ದಿವಸ ಮೊದಲನೇ ದಿವಸ ದೇವರು ಪುಣ್ಯ ಸ್ನಾನಕ್ಕೆ ಹೋಗಿ ಬಂತು. ಇಲ್ಲೇ ಮಲಘಟ್ಟ ಪುಣ್ಯಕ್ಷೇತ್ರ ಇದೆ. ವೀರಭದ್ರೇಶ್ವರ ಗಂಗಾಧರೇಶ್ವರ ಸ್ವಾಮಿಯ ಕ್ಷೇತ್ರ, ಅದು ಪುಣ್ಯಕ್ಷೇತ್ರ. ಅಲ್ಲಿ ಮಲಘಟ್ಟ ಕೆರೆ ಅಂತ ಇಲ್ಲೇ ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಪುಣ್ಯ ಸ್ನಾನಕ್ಕೆ ಹೋಗಿ ಬಂದಾದಮೇಲೆ ಯಾವುದೇ ಕಾರ್ಯಕ್ರಮ ಆಗಲಿ ನಾವುಗಳು ಹೇಗೆ ಸ್ನಾನ ಮಾಡಿ ಪರಿಶುದ್ಧರಾಗ್ತೀವೋ ಅದೇ ಥರ ಆ ತಾಯಿಯನ್ನು ಕೂಡ ನಾವು ಅವಳನ್ನ ಪುಣ್ಯ ಸ್ನಾನ ಮಾಡಿಸಿ ಪರಿಶುದ್ಧರಾಗಿ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಅಣಿಗೊಳಿಸ್ಕೊಂಡು ಆನಂತರ ಅದು ಕಾರ್ಯಕ್ರಮ ಅಂತ ಹೇಳಿದ್ರೆ ಜಾಂಡೆ ಮರ ನೆಡುವಂಥದ್ದು, ಅಂದರೆ ಧ್ವಜಸ್ತಂಭ ನೆಡುವಂಥದ್ದು ಈಗಾಗಲೇ ಅಲ್ಲಿ ನೆಟ್ಟಿದ್ದಾರೆ. ಅದು 9 ದಿನಗಳ ನಂತರ ನಾವು ಅದನ್ನು ಶಾಸ್ತ್ರೋಕ್ತವಾಗಿ ಹೇಗೆ ನೆಟ್ಟಿರ್ತೀವೋ ಅದೇ ಶಾಸ್ತ್ರೋಕ್ತವಾಗಿ ಪೂಜಾ ಪುನಸ್ಕಾರಗಳೊಂದಿಗೆ ಅದನ್ನು ಕೆಳಗಿಳಿಸ್ತೀವಿ. ಅಲ್ಲಿಗೆ ನಮ್ಮ 7-8 ದಿನಗಳ ಜಾತ್ರೆ ಮುಕ್ತಾಯ ಆಗುತ್ತೆ. 3ನೇ ದಿವಸದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಗ್ನಿಕೊಂಡ ಪ್ರವೇಶ ಮಾಡುವಂಥದ್ದು. ಆ ದೇವಿ ಪಂಚ ಕಳಶಗಳೊಂದಿಗೆ ವೀರ ಮಕ್ಕಳುಗಳೊಂದಿಗೆ ಅಗ್ನಿ ಪ್ರವೇಶ ಮಾಡ್ತಾಳೆ. ಆನಂತರ 5 ಜನ ಬಲಿಗೆ ಹೋಗೋರು ಇರ್ತಾರೆ. ಅವರು ಆ ಒಂದು ದೇವಿಯನ್ನು ಆವಾಹನೆ ಮಾಡ್ಕೊಂಡು ಊರು ಸುತ್ತ ಅವರು ಗೊತ್ತಿರೋದಿಲ್ಲ ಯಾವ್ಯಾವ ಸ್ಥಳಕ್ಕೆ ಆ ಅಮ್ಮ ಅವಳ ಒಂದು ಅಂತರ್ದೃಷ್ಟಿಯಿಂದ ಕರ್ಕೊಂಡು ಹೋಗ್ತಾಳೆ ಅಂತ ಗೊತ್ತಿರೋದಿಲ್ಲ, ಆ ಜ್ಞಾನನೂ ಇರೋದಿಲ್ಲ ಅವ್ರಿಗೆ. ಹಾಗಾಗಿ ಆಕೆಯ ಮಾರ್ಗದರ್ಶನದಲ್ಲಿ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಬೆಳಗಿನ ಜಾವ 5:30-6 ಗಂಟೆಗೆ ಬರ್ತಾರೆ. ಬಂದು ಗುಡ್ದುಂಬ್ತಾರೆ. ಗುಡ್ದುಂಬಿ ಆದ ನಂತರದ 3ನೇ ದಿನದ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇದು 4ನೇ ದಿನದ ಕಾರ್ಯಕ್ರಮ ಹೇಳಿದ್ರೆ ಬ್ರಹ್ಮರಥೋತ್ಸವ. ವಿಶೇಷವಾಗಿ ಬೆಳಗಿನ ಅಭಿಷೇಕ, ಅಲಂಕಾರಗಳು, ಹೂವಿನ ಅಲಂಕಾರಗಳು ಅದೆಲ್ಲ ಮುಗಿದ ನಂತರ 12:30ಕ್ಕೆ 12 ಗಂಟೆ ಒಳಗಡೆ ಶುರು ಆಗಬೇಕಾಗಿತ್ತು. ಕಾರಣಾಂತರಗಳಿಂದ 1 ಗಂಟೆ 30 ನಿಮಿಷ ಅಂದರೆ ಯಮಗಂಡ ಕಾಲ ಕಳ್ಕೊಂಡು ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೀತು. ವಿಶೇಷವಾಗಿ ನಮ್ಮ ಅಗ್ನಿಕುಂಡಕ್ಕೆ ಸುಮಾರು 20,000-25,000 ಜನಗಳು ಆಗಮಿಸಿದ್ರು, ಭಕ್ತಾದಿಗಳು. ಎಲ್ಲರೂ ಆಶೀರ್ವಾದ ಪಡ್ಕೊಂಡ್ರು. ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ.
ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಪರಪ್ಪ ಅಂತ. ಈ ಊರಿನ ವಿಶೇಷ, ಈ ಜಾತ್ರಾ ವಿಶೇಷಗಳೇನೇನು? ನೇಕಾರಿಕೆ, ಹಾ ಪ್ರವೃತ್ತಿಲಿ ಸಾಹಿತ್ಯ, ಹಾ ಭಕ್ತಿಗೀತೆ, ಭಾವಗೀತೆ, ವಚನಗಳು ಎಲ್ಲ ಬರೆದಿದ್ದೀವಿ. ಆಮೇಲೆ ನಮ್ಮ ಅಮ್ಮನವರ ಭಕ್ತಿಗೀತೆಗಳನ್ನ ಪ್ರಪ್ರಥಮವಾಗಿ ಆಡಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರು, ಚಿತ್ರನಟ. ಸಾಹಿತ್ಯ ನಮ್ದು, ಸಂಗೀತ ಎಂ ರಂಗರಾವ್. ಆಮೇಲೆ ದೇವಾಂಗ ದಾರ್ಶನಿಕರು ಅಂತ ಒಂದು ಬುಕ್ ಬರೆದಿದ್ದೀವಿ, 7 ಜನ ನಮ್ಮ ದೇವಾಂಗ ಇತಿಹಾಸದ್ದು. ಮತ್ತೆ ಕಲ್ಪಸಿರಿ ಅಂತ ಒಂದು ಧ್ವನಿಸುರುಳಿ ಬಿಡುಗಡೆ ಮಾಡಿದ್ದೀವಿ, ಭಾವಗೀತೆದು. ಆಮೇಲೆ ಭಕ್ತಿ ಕುಸುಮಾಂಜಲಿ ಒಂದು ಧ್ವನಿಸುರುಳಿ ಬಿಡುಗಡೆ ಮಾಡಿದ್ದೀವಿ. ಆಮೇಲೆ ನಮ್ಮೂರಿನ ಇತಿಹಾಸದ ಬಗ್ಗೆ ಹೇಳಿದ್ರೆ, ಇದು ನಮ್ಮ ದೇವಸ್ಥಾನಕ್ಕೆ 1000 ವರ್ಷದ ಇತಿಹಾಸ ಇದೆ. ಇದು ದೇವಸ್ಥಾನ ಹೊಯ್ಸಳ ಶೈಲಿ. ಹೊಯ್ಸಳ ದೊರೆ ವಿಷ್ಣುವರ್ಧನ ಕಾಲದಲ್ಲಿ ಆಗಿರೋದು ದೇವಸ್ಥಾನ. ಅವರು ಹೊಯ್ಸಳ ದೊರೆ ಅವ್ಯಾವ ಪ್ರಾಂತ್ಯಕ್ಕೆ ತಕ್ಕಂತೆ ದಂಡನಾಯಕರನ್ನ, ಪಾಳೆಗಾರನ್ನ ಆಳ್ವಿಕೆಗೆ ಬಿಟ್ಟಿದ್ರು. ಅವರ ಆಳ್ವಿಕೆಯಲ್ಲಿ ಪ್ರಮುಖರಾದವರು ಕೋಟೆ ನಾಯಕ ಮತ್ತೆ ಚಿಕ್ಕನಾಯಕ ಅಂತ. ಕೋಟೆ ನಾಯಕ, ಚಿಕ್ಕನಾಯಕ ನಮ್ಮ ಬನಶಂಕರಿ ಇತಿಹಾಸದ ಪುರಾವೆ ಮತ್ತೆ ವಾಸ್ತುಶಿಲ್ಪ ಎಲ್ಲ ತಗೊಂಡ್ರೆ, ಹೊಯ್ಸಳ ದೊರೆ ವಿಷ್ಣುವರ್ಧನ ಕಾಲದಲ್ಲಿ ಆಗಿರೋದು ಅಂತ ಆ ದೇವಸ್ಥಾನದ ವಾಸ್ತುಶಿಲ್ಪ ಹೇಳುತ್ತೆ. ಅದು ಮೂಲ ಹಿನ್ನೆಲೆ ಅಂದ್ರೆ ಬಾದಾಮಿ ಮೂಲ ತಾಯಿದು, ಅದರಿಂದ ಬಂದು ನಿಲ್ಸಿರೋದು. ಅವಾಗ ಮುಸ್ಲಿಮ್ರ ಆಳ್ವಿಕೆಯಲ್ಲಿ, ಬಿಜಾಪುರ ಸುಲ್ತಾನ್ರ ಆಳ್ವಿಕೆಯಲ್ಲಿ ಅವಾಗ ನಮ್ಮ ಹಿಂದೂ ಧರ್ಮದ ದೇವಾಲಯಗಳು ಪೂಜೆ ನಿಂತೋಗುತ್ತೆ. ಪೂಜೆ ನಿಂತೋದಾಗ ನಮ್ಮ ದೇವಾಂಗ ಕುಲ ಬಾಂಧವರು ಹೋದ್ರೆ ಅಮ್ಮನ ಎದೆನಲ್ಲಿ ಹಾಲು ಬತ್ತಿತ್ತಂತೆ. ದೂರದಿಂದಲೇ ನೋಡಿ ಇವ್ರು ಯಾರ ಬಂದವ್ರೆ ಅಂತ ಹೇಳಿದ್ದು ಅವ್ರನ್ನ ಕುಂದಾಕ್ತಿದ್ದಂತೆ ಮುಸ್ಲಿಮ್ರು. ಒಂದಾನೊಂದ್ಸರಿ ಏನಾಯ್ತು, ನಮ್ಮ ಊರಿಂದ ವಸ್ತ್ರ ವ್ಯಾಪಾರಕ್ಕೆ ಹೋದಾಗ ತಾಯಿ ಆ ಪೂಜೆ ನಿಂತೋಗಿತ್ತಲ್ಲ, ಆ ವಸ್ತ್ರ ವ್ಯಾಪಾರಿಗಳ ಜೊತೆ ಜೋಳಿಗೆಯಲ್ಲಿ ಕಳಿಸಿದ ರೂಪಲ್ಲಿ ಬಂದು, ಆಮೇಲೆ ಕೋಟೆ ನಾಯಕನ ಕನಸಿನಲ್ಲಿ ಆದ್ಮೇಲೆ ಕೋಟೆ ನಾಯಕನ ಕನಸಿನಲ್ಲಿ ಶಿವ ಕೋಟೇಶ್ವರ ಹೋಗಿ ಹೇಳಿದ್ಮೇಲೆ, ಆಮೇಲೆ ಇವರು ಕೋಟೆ ನಾಯಕ, ಚಿಕ್ಕನಾಯಕ ಇಬ್ರು ಸೇರಿ ನಮ್ಮ ಊರಿನ ಮುಖಂಡರನ್ನೆಲ್ಲ ಸೇರಿ 12ನೇ ಶತಮಾನದಲ್ಲಿ ದೇವಸ್ಥಾನ ಕಟ್ಟಿಸ್ತಾರೆ. ಅವಾಗ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಇರಲಿಲ್ಲ. ಅದು ದಿನ ಕಳೆದಂತೆ ತಾಯಿಯ ಶಕ್ತಿ ಪವಾಡದ ಮೇಲೆ, ಅವರವರ ಹರಕೆ ಕಾಣಿಕೆ ಈಡೇರಿದ್ಮೇಲೆ ಭಕ್ತರು ತಾನಾಗಿಯೇ ಬಂದು ಅಮ್ಮಂಗೆ ಸೇವೆ ಮಾಡಿ ತಮ್ಮ ಕೈಲಾಗಿದ್ದ ಹರಕೆ ಕಾಣಿಕೆ ಕೊಡ್ತಾರೆ. ಮುಂಚೆ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ದೇವಾಂಗ ಕುಲ ಬಾಂಧವರು ಅಷ್ಟೇ ಬತ್ತಿದ್ದು, ಈಗ ಎಲ್ಲಾ ಜನಾಂಗದವರು ಬಂದು ತಾಯಿಗೆ ಹರಕೆಯಲ್ಲಿ ಸಲ್ಲಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡ್ಕೊಂಡು ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಯಾರೇ ಬಂದ್ರು ಕೈ ಬಿಡ್ದಂಗೆ ಎಲ್ಲಾರನ್ನೂ ಕಾಪಾಡ್ತಾ ಇದ್ದಾಳೆ. ಅಮ್ಮನ ಶಕ್ತಿ ನಮ್ಮ ಊರಿಗೆ ಅಲ್ಲದೆ ನಮ್ಮ ತಾಲೂಕು, ಜಿಲ್ಲೆ, ಕರ್ನಾಟಕ ರಾಜ್ಯ ಮತ್ತೆ ಹೊರದೇಶಗಳಲ್ಲೂ ಅಮ್ಮನ ಮಹಿಮೆ ಪ್ರಚಲಿತವಾಗಿದೆ. ಅಮ್ಮನ ಹೆಚ್ಚಿನ ಶಕ್ತಿ ಇರೋದ್ರಿಂದ, ಅಮ್ಮನಲ್ಲಿ ಹೆಚ್ಚಿನ ಶಕ್ತಿ ಇರೋದ್ರಿಂದ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಂಡು ಅವರವರ ಕಷ್ಟ ಕಾರ್ಪಣ್ಯಗಳನ್ನ ಪರಿಹರಿಸ್ಕೊಂಡು ಪ್ರತಿ ಹುಣ್ಣಿಮೆ, ಭಾನುವಾರ, ಶುಕ್ರವಾರ, ಮಂಗಳವಾರ ಮಾತ್ರ ಇತರೆ ದಿನಗಳಲ್ಲಿ ಅವರವರ ಹರಕೆ ತೀರಿಸಿ ಉತ್ಸವ, ಕಳಸ ಉತ್ಸವ ಮತ್ತೆ ದಾಸೋಹದ ವ್ಯವಸ್ಥೆ ಎಲ್ಲ ಮಾಡಿ ಅನ್ನಪೂರ್ಣೇಶ್ವರಿ ಆಗಿದ್ದಾಳೆ. ಯಾವುದೇ ಕೊರತೆ ಇಲ್ಲದೆ ಅಮ್ಮ
ಎಲ್ಲರಿಗೂ ಸಕಲರಿಗೂ ಸನ್ಮಂಗಳವನ್ನ ನಿಂತು ಕಾಪಾಡ್ತಾ ಇದ್ದಾಳೆ. ಈ ನಾವು ಸ್ವಲ್ಪ ನಿದ್ದೆಗೆಟ್ಟಿರೋದ್ರಿಂದ ಹೆಚ್ಚು ಮಾತಾಡಕ್ಕಾಗ್ತೀವಿ, ಕಷ್ಟ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇನ್ನೊಂದ್ಸರಿ ಯಾವಾಗಾದ್ರು ಕೊಡ್ತೀವಿ. ಇತಿಹಾಸ ಮತ್ತೆ ಇದೆ ಅಮ್ಮಂದು ಇತಿಹಾಸ ಆಚೆ ವಸ್ತು ಇಲಾಖೆಯಲ್ಲಿ ತಂದಿದೀವಿ, ಅದನ್ನ ನಾವು ಕೊಡ್ತೀವಿ. ಈಗ ನಮ್ಗೆ 4-5 ದಿವಸದಿಂದ ನಿದ್ದೆ ಇಲ್ಲ, ಅದರಿಂದ ಒಂದಷ್ಟು ಕಿರು ಪರಿಚಯ ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿ ಕೆಲವು ಮುಂದಿನ ದಿನಗಳಲ್ಲಿ ಸಿಗುತ್ತೆ. ತುಂಬಾ ಧನ್ಯವಾದ. ನಿಮ್ಮ ಒಂದು ಅನುಭವ ಮತ್ತೆ ನಿಮ್ಮ ಒಂದು ಕಲೆ ಮತ್ತೆ ದೇವಿಯ ಒಂದು ಮಹಿಮೆ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ಸಂಜೆಯ ಭಕ್ತಿ ರಸ ಸಂಜೆಯ ನಿಮಿತ್ತ ಬೆಂಗಳೂರಿನ ರಾಜಮಾತಂಗಿ ಸಂಗೀತ ಅಕಾಡೆಮಿ ಇವರು ಸಂಗೀತಕ್ಕೆ ಸಂಬಂಧಪಟ್ಟಂತೆ ತಮ್ಮ ಶಾಲೆಯಲ್ಲಿ ಹಲವಾರು ಮಕ್ಕಳಿಗೆ ಎಲ್ರಿಗೂ ಸಂಗೀತವನ್ನ ಕಲಿಸ್ತಾ ತಮ್ಮ ಒಂದು ಕಾರ್ಯವನ್ನ ಸುಸೂತ್ರವಾಗಿ ನಡೆಸಿಕೊಂಡು ಕಾರ್ಯಕ್ರಮವನ್ನು ಒಳ್ಳೊಳ್ಳೆ ವೇದಿಕೆಗಳಲ್ಲಿ ಕೊಡ್ತಾ ಬಂದಿದ್ದಾರೆ. ಈ ಒಂದು ನಮ್ಮ ಜಾತ್ರೆಯ ಪರವಾಗೂ ಸಹ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಸೊಗಸಾಗಿ ನಡೆಸಿಕೊಟ್ಟಿದ್ದಾರೆ. ಪ್ರೇಕ್ಷಕರು ಮತ್ತು ವೀಕ್ಷಕರ ಒಂದು ಕೊರತೆ ಇದ್ರೂ ಸಹ ಅವರು ಯಾವುದೇ ಕೊರತೆ ಇಲ್ಲದಂತೆ ತಮ್ಮ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶ್ರೀ ಬನಶಂಕರಿ ಸೇವಾ ಸಂಘದ ವತಿಯಿಂದ ಪುಷ್ಪಮಾಲಿಕೆ ಹಾಗೂ ಶಾಲನ್ನು ಒದಿಸುವ ಮುಖಾಂತರವಾಗಿ ಗೌರವ ಸಮರ್ಪಣೆಯನ್ನ ಸುರೇಶ್ ಶಾಸ್ತ್ರಿ ಅವರಿಗೆ ನಾವು ಈಗ ಪ್ರಮುಖವಾಗಿ ಮಾಡ್ತಾ ಇದ್ದೇವೆ. ದಯಮಾಡಿ ಅದನ್ನ ಸ್ವೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೆ. ಎಲ್ಲರೂ ಚಪ್ಪಾಳೆ ಬರುವ ಮುಖಾಂತರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಫೈನಲಿ ಪ್ರೋಗ್ರಾಮ್ ಮುಗೀತು. ಇವಾಗ ಮತ್ತೆ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ಸ್ ಎಲ್ಲ ಆಗಿದೆ. ದರ್ಶನ ಮುಗಿಸ್ಕೊಂಡು ಇನ್ನು ಬ್ಯಾಂಗ್ಳೂರ್ಗೆ ಹೋಗೋದು ಅಷ್ಟೇ. ಡ್ಯಾಡಿ, ಇವತ್ತು ಯಾವ ರೀತಿ ಇತ್ತು ನಮ್ಮ ಡೇ? ನನಗೆ 4:05 ಗಂಟೆಗೆ ಶುರು ಮಾಡಿದ್ವಿ ಕಾರ್ಯಕ್ರಮ. ಬಿಸಿಲು ಕಡಿಮೆ ಇತ್ತು. ಎಲ್ಲ ಸಾವಧಾನಚಿತ್ತವಾಗಿ ಜನ ಎಲ್ಲ ಕಾರ್ಯಕ್ರಮ ಕೇಳಿದ್ರು. ಭಾಳ ಖುಷಿ ಆಯಿತು. ಸೌಂಡ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ಚೆನ್ನಾಗಿ ಆಗತ್ತೆ ಕಾರ್ಯಕ್ರಮ ಅಂತ ಅಂದ್ಕೊಂಡಿರಲಿಲ್ಲ. ಇವತ್ತು ತುಂಬಾನೇ ಚೆನ್ನಾಗಾಗಿದೆ ಕಾರ್ಯಕ್ರಮ. ಎಲ್ಲ ಭಕ್ತಾದಿಗಳೇ, ಎಲ್ಲ ವೀಕ್ಷಕರಿಗೆ, ನೋಡೋ ಈ ಹಾಡು ಯಾರು ನಮ್ಮ ಕಾರ್ಯಕ್ರಮ ಕೇಳಿದ್ದಾರೆ ನೋಡಿದ್ದಾರೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.